ವೀಕ್ಷಕರೇ, ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸೋಕೆ. ಮೋದಿ ಸರ್ಕಾರದ ಪ್ರಮುಖ ಗುರಿಯೇ ಸಂವಿಧಾನವನ್ನ ಬದಲಾಯಿಸೋದು. ಈ ಒಂದು ಮಾತನ್ನು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಅನ್ನೋದು. For business and personal promotions in Suman TV Kannada, please contact 9686376663. ಇದೇ ಅನಂತ್ ಕುಮಾರ್ ಹೆಗಡೆ ಕೇಂದ್ರದ ಮಾಜಿ ಕೌಶಲ್ಯಾಭಿವೃದ್ಧಿ ಖಾತೆಯ ಸಚಿವರು. ಯಾವಾಗ ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸೋಕೆ ಬಂದಿದ್ದೀವಿ ಅಂತ ಒಂದು ಹೇಳಿಕೆ ನೀಡಿದ್ರಲ್ಲ, ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಚಲನ ಉಂಟಾಗೋಯಿತು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವರನ್ನ ಸಂಪುಟದಿಂದ ಕಿತ್ತೊಗೆಯುತ್ತೆ. ನಾನು ನಿಮಗೆ ಹೇಳ್ತಾ ಇರುವಂತ ವಿಚಾರ ಸುಮಾರು 2018ರ ಘಟನೆ. ಒಂದೇ ಒಂದು ಹೇಳಿಕೆಯನ್ನ ನೀಡಿ ಅಧಿಕಾರವನ್ನ ಕಳೆದುಕೊಂಡಂತ ಅನಂತ್ ಕುಮಾರ್ ಹೆಗಡೆ, ಹಿಂದೂ ಹುಲಿ ಅನಂತ್ ಕುಮಾರ್ ಹೆಗಡೆ ಇವತ್ತು ಇಲಿಯಾಗಿ ಬಿಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಚಿವ ಸ್ಥಾನ ಏನೋ ಕೈ ತಪ್ಪಿ ಹೋಯ್ತು. ಹೋಗಲಿ, ಮುಂದಿನ ಎಲೆಕ್ಷನ್ನಲ್ಲಿ ತನಗೆ ಟಿಕೆಟ್ ಆದರೂ ಸಿಗುತ್ತೆ ಅಂತ ಅನ್ಕೊಂಡಿದ್ದ ಅನಂತ್ ಕುಮಾರ್ ಹೆಗಡೆಗೆ 2024ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೂಡ ಸಿಗಲ್ಲ. ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಆಗಿನ ಸಂದರ್ಭದಲ್ಲಿ ಬಿಜೆಪಿಯ ಚುಕ್ಕಾಣಿಯನ್ನ ಹಿಡಿದಿದ್ದ ಅಥವಾ ಬಿಜೆಪಿಯ ಅಧ್ಯಕ್ಷರಾಗಿದ್ದ ಜೆ.ಪಿ. ನಡ್ಡಾ ಅವರು ಟಿಕೆಟ್ ಕೂಡ ಕೈ ತಪ್ಪಿಸಿಬಿಡ್ತಾರೆ. ಅನಂತ್ ಕುಮಾರ್ ಹೆಗಡೆ ಸತತವಾಗಿ 6 ಬಾರಿ ಗೆಲುವನ್ನ ಸಾಧಿಸಿದಂಥವ್ರು. ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ, ಒಮ್ಮೆ ಅಧಿಕಾರಕ್ಕೆ ಬಂದ ನಂತರ ಅಥವಾ ಒಮ್ಮೆ ಪಾರ್ಟಿಯಲ್ಲಿ MP ಆಗಿ ಆಯ್ಕೆಯಾದ ನಂತರ ಅವರು ಸೋಲನ್ನೇ ಕಂಡಿರಲಿಲ್ಲ. ಸೋಲಿಲ್ಲದ ಸರದಾರ ಅನಂತ್ ಕುಮಾರ್ ಹೆಗಡೆ. ಅಂತ ಅನಂತ್ ಕುಮಾರ್ ಹೆಗಡೆ ಬಾಯಿ ಬಿಟ್ರೆ ಬೆಂಕಿ ಉಂಡೆಯನ್ನ ಉಗುಳ್ತಾ ಇದ್ರು. ಹೇಳಿ ಕೇಳಿ ಪ್ರಬಲ ಹಿಂದುತ್ವವಾದಿ ನಾಯಕ. 90ರ ದಶಕದಲ್ಲಿ ಭಟ್ಕಳದಲ್ಲಿ ನಡೆದಂತ ಕೋಮು ಗಲಭೆಗೆ ಒಂದಂತದಲ್ಲಿ ಅನಂತ್ ಕುಮಾರ್ ಹೆಗಡೆ ಕಾರಣರಾಗಿದ್ರು. ಅನಂತ್ ಕುಮಾರ್ ಅವರ ಪ್ರಬಲ ಭಾಷಣದ ವೈಖರಿ ಇದೆಯಲ್ಲ, ಈ ವೈಖರಿಯಿಂದಾನೇ ಜನ ರೊಚ್ಚಿಗೆದ್ದಿದ್ರು. ಮತ್ತೆ ಅನಂತ್ ಕುಮಾರ್ ಅವರು ಹೆಗಡೆಯವರು ರಾಜಕೀಯವಾಗಿ ಬೆಳಿಲಿಕ್ಕೂ ಕೂಡ ಆ ಪ್ರಬಲ ವೈಖರಿಯೇ ಕಾರಣ ಅಥವಾ ಭಾಷಣದ ವೈಖರಿಯೇ ಕಾರಣ ಅನ್ನೋದು ಜಗಜ್ಜಾಹೀರಾಗಿತ್ತು. ನೀವು ಕೆಲಸಗಳ ವಿಚಾರದಲ್ಲಿ ನೋಡಿದ್ರೆ, ಉತ್ತರ ಕನ್ನಡ ಜಿಲ್ಲೆಗೆ ಅನಂತ್ ಕುಮಾರ್ ಹೆಗಡೆ ಏನೇನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅಂಥ ಯಾವುದೇ ಹೇಳಿಕೊಳ್ಳುವಂತ ಯೋಜನೆಗಳು ನಿಮಗೆ ಸಿಗಲ್ಲ. ಹೇಳಿ ಕೇಳಿ ಉತ್ತರ ಕನ್ನಡ ಜಿಲ್ಲೆ ಅತಿ ದೊಡ್ಡ ಭೂಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ. ಬೆಳಗಾಮನ್ನ ಬಿಟ್ರೆ 2ನೇ ಅತಿ ದೊಡ್ಡ ಭೂಪ್ರದೇಶವನ್ನ ಹೊಂದಿದ ಜಿಲ್ಲೆ ಅಂತ ಕೂಡ ಖ್ಯಾತಿಯನ್ನ ಪಡೆದಿದೆ. ಹೇಳಿ ಕೇಳಿ ಜನವಸತಿ ಪ್ರದೇಶಗಳಿಗಿಂತನೂ ಅತಿ ಹೆಚ್ಚು ಕಾಡು, ಅತಿ ಹೆಚ್ಚು ಸಮುದ್ರ ತೀರ, ಇದೆಲ್ಲದನ್ನೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಹೊಂದಿದೆ. ನೀವು ಪ್ರವಾಸೋದ್ಯಮದ ದೃಷ್ಟಿಯಿಂದನೇ ನೋಡಿದ್ರೆ ಅಂಕೋಲಾ, ಕಾರವಾರ, ಭಟ್ಕಳ, ಮುರುಡೇಶ್ವರ ಈ ಎಲ್ಲ ಭಾಗದಲ್ಲಿ ಬೇಕಾದಂಗೆ ಪ್ರವಾಸೋದ್ಯಮವನ್ನು ಕೂಡ ಡೆವಲಪ್ ಮಾಡಬಹುದಾದಂತ ಎಲ್ಲ ಸಾಧ್ಯತೆಗಳು ಆ ಜಿಲ್ಲೆಗಿದಾವೆ. ಆದರೆ ದುರದೃಷ್ಟವಶಾತ್ ಆ ಜಿಲ್ಲೆಯಲ್ಲಿ ಒಂದೇ ಒಂದು ಆಸ್ಪತ್ರೆ ಕೂಡ ನೆಟ್ಟಗಿಲ್ಲ. ಅಲ್ಲಿನ ಜನ ಏನಾದರೂ ಆಸ್ಪತ್ರೆಯ ಸೌಲಭ್ಯನ ಕಾಣಬೇಕು ಅಂದ್ರೆ ಪಕ್ಕದ ಉಡುಪಿ ಜಿಲ್ಲೆಗೋ, ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೋ, ಹುಬ್ಬಳ್ಳಿಗೋ, ಶಿವಮೊಗ್ಗಕ್ಕೋ ಈ ರೀತಿ ಬೇರೆ ಬೇರೆ ಕಡೆ ವಲಸೆ ಹೋಗುವಂತ ಪರಿಸ್ಥಿತಿ ಇದೆ. ಅಲ್ಲಿನ ಜನ ತಮಾಷೆಯಾಗಿ ಒಂದು ಮಾತನ್ನ ಆಡ್ಕೊಳ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕೆ ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೂ ಕೂಡ ಪಕ್ಕದ ಜಿಲ್ಲೆಗೆ ಮುಳ್ಳು ತೆಗೆಸ್ಕೊಳ್ಳೋಕೆ ಹೋಗ್ಬೇಕು. ಒಂದು ಮುಳ್ಳು ತೆಗೆಯುವಂತ ಸೌಲಭ್ಯ ಕೂಡ ಆ ಜಿಲ್ಲೆಯ ಆಸ್ಪತ್ರೆಗಳಿಲ್ಲ ಅಂತ ತಮಾಷೆಯಾಗಿ ಮಾಡ್ಕೊಳ್ತಾರೆ. ಕಾಲಿಗೆ ಮುಳ್ಳು ಚುಚ್ಚಿದ್ರು ಹುಬ್ಳಿಗೆ ಹೋಗ್ಬೇಕಪ್ಪ, ಹುಬ್ಳಿ ಕಿಮ್ಸ್ಗೋ ಅಥವಾ ಮಣಿಪಾಲ್ ಆಸ್ಪತ್ರೆಗಳಿಗೂ ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ಅನ್ನೋದು ಅಲ್ಲಿನ ಜನರಲ್ಲಿ
ಇರುವಂತ ಒಂದು ಬಹಳ ದೊಡ್ಡ ಆ, ನಿರಾಶೆ ಅದು. ಯಾಕೆಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಥವಾ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಇಲ್ಲ ಅಂದ್ರೆ ಇನ್ನೇನಿದ್ದು ಪ್ರಯೋಜನ? ಆ ಜಿಲ್ಲೆ ಜನ ಒಂದು ದೊಡ್ಡ ಅಭಿಯಾನ ಕೂಡ ಮಾಡಿದ್ರು. ಆದ್ರೆ ಅಲ್ಲಿ ಯಾವುದೇ ಆ, ಇದುವರೆಗೂ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಸಿಕ್ಕಿಲ್ಲ. ಯಾಕಾಗಿ ಇದನ್ನು ಹೇಳಿದ್ನಪ್ಪ ನಿಮ್ಗೆ ಅಂತಂದ್ರೆ, ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರಲ್ಲ ಆ ಜಿಲ್ಲೆಗೆ, ಏನು ಮಾಡಿದ್ರು ಅನ್ನೋ ವಿಚಾರಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಅಲ್ಲಿ ಜನರೇ ಮಾತಾಡ್ಕೊಳ್ಳೋದು ಇದನ್ನ. ಇಂಥ ಹಿಂದೂ ಹುಲಿ ಈಗ ಸದ್ಯಕ್ಕೆ ಅವರ ಶಕ್ತಿ ಕಡಿಮೆಯಾಗಿದೆ. ಲೋಕಸಭಾ ಚುನಾವಣೆಗೆ 7ನೇ ಬಾರಿ ಗೆಲ್ತಿದ್ರು. ಕಳೆದ ಬಾರಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ದುರದೃಷ್ಟವಶಾತ್ ಟಿಕೆಟ್ ಕೈತಪ್ಪಿತು. ಆ ಟಿಕೆಟ್ ಹಿಂದೆ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕೈಗೆ ಬಂತು. ಕಾಗೇರಿ ಅವರು ಬಹಳ ದೊಡ್ಡ ಅಂತರದಿಂದ ಗೆಲುವನ್ನು ಕೂಡ ಸಾಧಿಸಿಬಿಟ್ರು. ಅನಂತಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದು. ಅನಂತಕುಮಾರ್ ಹೆಗಡೆ ಹಾಗಾದ್ರೆ ಈ ಇಷ್ಟು ದಿನ ಏನು ಮಾಡ್ತಾ ಇದ್ರು ಅಂತ ನೋಡಿದ್ರೆ, ಅವ್ರದ್ದು ಒಂದಿಷ್ಟು ಬಿಸ್ನೆಸ್ಗಳಿದೆ. ಆ ಬಿಸ್ನೆಸ್ ಅಲ್ಲಿ ಭಾಗಿಯಾಗಿದ್ದಾರೆ, ಕಂಪ್ಲೀಟ್ ಆಗಿ ಆ ಬಿಸ್ನೆಸ್ಗಳನ್ನೇ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಆಪ್ತ ವಲಯದ ಮಾಹಿತಿ. ಯಾವಾಗ 2018ರಲ್ಲಿ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವರಿಂದ ಅನಂತಕುಮಾರ್ ಹೆಗಡೆ ಅವರನ್ನ ಕಿತ್ತೊಗೆದ್ರಲ್ಲ, ಆಗಿನಿಂದನೂ ಕೂಡ ಅನಂತಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ಮಟ್ಟಿಗೆ ಹಿಂದೆನೆ ಸರಿದಿದ್ದಾರೆ. 5-6 ವರ್ಷಗಳೇ ಆದವು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಅನಂತಕುಮಾರ್ ಹೆಗಡೆಯವರಿಗೆ ಬೆನ್ನು ನೋವಿದೆ, ಮತ್ತೊಂದಿದೆ, ಆರೋಗ್ಯ ಸಮಸ್ಯೆ ಇದೆ, ಏನೇನೋ ಹೀಗೆ ಸುದ್ದಿಗಳು ಹಬ್ತಾನೆ ಇದ್ವು. ಈಗ ಅಂಥ ಅನಂತಕುಮಾರ್ ಹೆಗಡೆ, ಹಲ್ಲು ಕಿತ್ತು ಹಾವಿನಂತಾದ ಅನಂತಕುಮಾರ್ ಹೆಗಡೆ ಅಗೈನ್ ಸಕ್ರಿಯ ರಾಜಕಾರಣಕ್ಕೆ ಬರ್ತಾರಂತೆ. ಯಾಕೆ ಬರ್ತಾರೆ? ಹೇಗೆ ಕಂಬ್ಯಾಕ್ ಮಾಡ್ತಾರೆ? ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ? ಈ ಎಲ್ಲ ಕುತೂಹಲ ಹಾಗೇನೇ ಇದೆ. ಸದ್ಯಕ್ಕೆ ಅನಂತಕುಮಾರ್ ಹೆಗಡೆ ಸಕ್ರಿಯರಾಗಿಲ್ಲ ಅಂತಂದ್ರೂ ಕೂಡ ಬಿಜೆಪಿ ಪಾರ್ಟಿಯಲ್ಲೇ ಇದ್ದಾರೆ. ಇತ್ತೀಚೆಗೆ 5-6 ವರ್ಷದಿಂದ ಯಾವುದೇ ಅಂತ ಭಾಷಣಗಳಿರಲಿಲ್ಲ. ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವರ ಮೇಲೂ ಹರಿಯಾಯ್ತಿದ್ರು, ಸಂವಿಧಾನದ ಮೇಲೂ ಹರಿಯಾಯ್ತಿದ್ರು. ಅವರ ಮಾತನ್ನು ಕೇಳೋದೆ ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಅಥವಾ ಹಿಂದುತ್ವದ ಐಡಿಯಾಲಜಿಯನ್ನ ಇಟ್ಕೊಂಡವರಿಗೆ ಒಂದು ರೀತಿಯ ಖುಷಿ ಅಂತಾನೆ ಹೇಳ್ಬೋದು. ಇಂಥ ಅನಂತಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣಕ್ಕೆ ಬರುವ ಪ್ಲಾನ್ ಅನ್ನ ಮಾಡಿ ಈಗ ಭಟ್ಕಳದಲ್ಲಿ ನಡೀತಕ್ಕಂಥ ಒಂದು ಹಿಂದೂ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರಂತೆ. ಇದೇ 8ಕ್ಕೆ ಮಾರ್ಚ್ 8ನೇ ತಾರೀಕು ಭಟ್ಕಳದಲ್ಲೊಂದು ಕಾರ್ಯಕ್ರಮ ಇದೆ. ಹಿಂದೂ ಕಾರ್ಯಕ್ರಮ. ಅದು ಹಿಂದೂ ಒಕ್ಕೂಟ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಆಯೋಜನೆ ಮಾಡಕ್ ಕಾರಣ ಏನು ಅಂದ್ರೆ, ಹೇಳಿ ಕೇಳಿ ಕರಾವಳಿ ಭಾಗದಲ್ಲಿ ಹಿಂದುತ್ವ ಇದ್ದೇ ಇದೆ. ನಿಮ್ಗೆ ಗೊತ್ತಿದೆ ಹಿಂದುತ್ವದ ಶಕ್ತಿ ಏನು. ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಅಥವಾ ಕಾರವಾರ ಭಾಗದಲ್ಲಿ ಹಿಂದುತ್ವದ ಶಕ್ತಿ ಇದ್ದೇ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥ ಕಾರ್ಯಕ್ರಮಕ್ಕೆ ಅನಂತಕುಮಾರ್ ಹೆಗಡೆಯವರನ್ನ ದಿಕ್ಸೂಚಿ ಭಾಷಣಕಾರರಾಗಿ ಆಯ್ಕೆ ಮಾಡಿದಾರಂತೆ. ಅವರಿಗೆ ಮನವಿಯನ್ನು ಕೂಡ ಮಾಡಿದಾರಂತೆ. ಮಾಡೋರು ಯಾರು ಕಾರ್ಯಕ್ರಮವನ್ನ ಅಂತ ನೋಡಿದ್ರೆ, ಹಿಂದೂ ಜಾಗೃತಿ ವೇದಿಕೆಯ ಶ್ರೀಧರ್ ನಾಯ್ಕ್ ಅನ್ನೋರು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರನ್ನ ಯಾಕೆ ಆಯ್ಕೆ ಮಾಡಿದೀವಿ ಅಂತಂದ್ರೆ, ಅವರು ಹಿಂದುತ್ವದ ಪ್ರಬಲ ಭಾಷಣಕಾರರು ಅಥವಾ ಪ್ರಖರ ಭಾಷಣಕಾರರು. ಹಾಗಾಗಿ ಅವರನ್ನ ಆಯ್ಕೆ ಮಾಡಿದೀವಿ, ಅವರೊಂದಿಗೆ ಆಹ್ವಾನವನ್ನ ನೀಡಿದೀವಿ, ಅಧಿಕೃತ ಆಹ್ವಾನ ಇದೆ. ಹಾಗಾಗಿ ಅನಂತಕುಮಾರ್ ಹೆಗಡೆಯವರು ಅವತ್ತು ತಮ್ಮ ಬೆಂಕಿಯುಂಡೆಯನ್ನ ಅಥವಾ ಪ್ರಖರ ಭಾಷಣವನ್ನ ಮಾಡಲಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಈ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆಯ್ಕೆಯಾದ ನಂತರ ಅಂತೂ ಅನಂತಕುಮಾರ್ ಹೆಗಡೆ ಮತ್ತಷ್ಟು ಬದಿಗೆ ಸರಿದಿದ್ದಾರೆ. ಹೇಗಾದ್ರೂ ಮಾಡಿ ಕಂಬ್ಯಾಕ್ ಮಾಡಬೇಕು. ಈ ರಾಜಕಾರಣ ಅನ್ನೋದೇ ಹಾಗೆ. ಇಲ್ಲಿ ಮೂಲೆಗೆ ಸರಿದ್ರೆ ಯಾರನ್ನೂ ಕೂಡ ಮಾತಾಡ್ಸಲ್ಲ. ರಾಜಗಾಂಭೀರ್ಯದಿಂದ ಮೆರೆದಿರುತ್ತಾರೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ. ನಾನು ಈಗಾಗಲೇ ಹೇಳಿದಂತೆ 6 ಬಾರಿ MP ಆಗೋದೇನು ಕಡಿಮೆ ವಿಚಾರವೇ? ಕಡಿಮೆ ವಿಚಾರ ಖಂಡಿತ ಅಲ್ಲ. ಸೊ ಈ 2024ರ ಚುನಾವಣೆಯಲ್ಲಿ ಹಿಂದುತ್ವದ ಐಡಿಯಾಲಜಿ ಇದ್ದಂತ ಸುಮಾರಷ್ಟು ಜನರಿಗೆ ಟಿಕೆಟ್ ಕೈ ತಪ್ಪಿದೆ. ಯಾರ್ಯಾರಿಗೆ ತಪ್ಪಿದೆ ಅಂತ ನೋಡೋದಾದ್ರೆ, ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿ ಹೋಯ್ತು. ಯಾಕೆಂದ್ರೆ ಅವರು ಕೂಡ ಬೆಂಕಿ ಉಂಡೆಯನ್ನೇ ಉಗುಳ್ತಾ ಇದ್ರು.
ಇನ್ನು ಪ್ರತಾಪ್ ಸಿಂಹ ಕೂಡ ತಮ್ಮ ಟಿಕೆಟ್ ಅನ್ನ ಕೈ ತಪ್ಪಿಸ್ಕೊಂಡ್ರು. ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪಿ ಹೋಯಿತು. ಅಲ್ಲಿ ಬ್ರಿಜೇಶ್ ಚೌಟ ಅವರಿಗೆ ಮಣೆ ಹಾಕಲಾಯಿತು. ಇನ್ನು ಈ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಕಾರವಾರ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಟಿಕೆಟ್ ಅನ್ನ ಕೈ ತಪ್ಪಿಸ್ಕೊಂಡ್ರು. ಟಿಕೆಟ್ ಕೈ ತಪ್ಪಿಸೋದಕ್ಕೆ ಒಂದೇ ಒಂದು ಕಾರಣ, ಅವರ ಸಂವಿಧಾನ ವಿರೋಧಿ ಹೇಳಿಕೆ ಅಂತ ಆ ಸಂದರ್ಭದಲ್ಲಿ ಜಗಜ್ಜಾಹೀರಾಗಿತ್ತು. ಈಗ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ದಂತ ಅನಂತಕುಮಾರ್ ಹೆಗಡೆ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದ್ದಿದೆ. ಸೊ ಸದ್ಯದಲ್ಲೇ ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಧಾನಸಭೆಗೆ ಬರ್ತಾರೋ ಅಥವಾ ಲೋಕಸಭೆಗೆ ಹೋಗ್ತಾರೋ ಅನ್ನೋದ್ರಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಗೊಂದಲ ಇದೆ. ಸದ್ಯಕ್ಕಂತೂ ಭಾಷಣ ಮಾಡೋದಕ್ಕೆ ಸುಮಾರು ವರ್ಷಗಳ ನಂತರ ಅವರು ಭಾಷಣವನ್ನ ಕೇಳಿರಲಿಲ್ಲ. ಈಗ ಅಲ್ಲಿನ ಜನಕ್ಕೆ ಅವರ ಭಾಷಣ ಮತ್ತೊಮ್ಮೆ ಕೇಳೋದಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡೋದು ಬಹಳ ಕಡಿಮೆ. ಯಾವಾಗಲೂ ಎಲ್ಲೇ ಪ್ರೋಗ್ರಾಮ್ಗೆ ಹೋದ್ರು ಕೂಡ ಅಲ್ಲೇ ಒಂದು ಬೆಂಕಿ ಉಂಡೆಯನ್ನ ಉಗಿದ್ಬಿಡ್ತಾ ಇದ್ರು. ಅದು ನಂತರ ಮಾಧ್ಯಮಗಳಲ್ಲಿ ಬಹಳ ಪ್ರಚಾರವನ್ನ ಪಡ್ಕೊಳ್ತಾ ಇತ್ತು. ಇನ್ನು ಹುಬ್ಬಳ್ಳಿಯಲ್ಲೇ ನಡೆದಂತ ಗಲಾಟೆ ಪ್ರಕರಣದಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಆ ಸಂದರ್ಭದಲ್ಲಿ ಜೈಲಿಗೂ ಹೋಗಿದ್ರು. ಏಟನ್ನು ಕೂಡ ತಿಂದಿದ್ರು, ಕೊಲ್ಲೇಟನ್ನು ಕೂಡ ತಿಂದಿದ್ರು. ಇದೆಲ್ಲದೂ ಕೂಡ ಈಗ ಇತಿಹಾಸ. ಸದ್ಯ ಮತ್ತೆ ಅನಂತಕುಮಾರ್ ಹೆಗಡೆ ಕಂಬ್ಯಾಕ್ ಆಗ್ತಾರೆ, ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಈಗ ಇದೆ. ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ. ನಿಮ್ಗೆ ಕೂಡ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.